ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಹೇಳಿ ಯಜಮಾನ್ರೆ. ನಾನು ನಿನ್ನ ಹತ್ರ ಒಂದು ವಿಷಯ ಮಾತಾಡಬೇಕು. ಈ ಸಲ ನಾನು ನನ್ನ ಬರ್ಡೇನ ಸೆಲೆಬ್ರೇಟ್ ಮಾಡ್ಕೋಬೇಕು ಅಂತ ಇದ್ದೀನಿ. ಪ್ರತಿ ಸಲದ ಹಾಗೆ ನೀನೇ ಮುಂದೆ ನಿಂತು ಎಲ್ಲ ವ್ಯವಸ್ಥೆ ಮಾಡಬೇಕು. ಯಜಮಾನ್ರೆ ಏನ್ ಹೇಳ್ತಾ ಇದ್ದೀರಾ? ಈ ಮಾತು ನೀವ್ ಹೇಳ್ತಾ ಇದ್ದೀರಾ? ನನಗೆ ನಂಬಕ್ಕೆ ಆಗ್ತಾ ಇಲ್ಲ. ಯಾಕಪ್ಪ, ನನ್ನ ಬರ್ಡೇ ನಾನು ಸೆಲೆಬ್ರೇಟ್ ಮಾಡ್ಕೋಬಾರ್ದಾ? ಮಾಡ್ಕೊಳ್ಳೇಬೇಕು ಯಜಮಾನ್ರೆ. ನಿಮಗೋಸ್ಕರ ಅಲ್ಲ ಅಂದ್ರು ನಮಗೋಸ್ಕರ ಮಾಡ್ಕೊಳ್ಳೇಬೇಕು ಯಜಮಾನ್ರೆ. ಈ ಹಬ್ಬಗಳು ಬಂದಾಗ ನಾವು ದೇವ್ರ ಪೂಜೆ ಮಾಡ್ತೀವಲ್ಲ, ದೇವ್ರೇನಾದ್ರೂ ನಮ್ಮನ್ನ ಕೇಳಿರ್ತಾನ ನನಗೆ ಈ ತರ ಪೂಜೆ ಮಾಡ್ಬೇಕು, ಈ ತರ ಹಬ್ಬ ಮಾಡ್ಬೇಕು ಅಂತ? ಏನಿಲ್ಲ, ನಮ್ ಖುಷಿಗೆ ನಾವು ಹಬ್ಬ ಆಚರಿಸ್ತೀವಿ. ಹಾಗೆ ಇವತ್ತು ನನ್ನ ದೇವರು ಅವ್ರಾಗ ಅವರೇ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಬೇಕು ಅಂತ ಹೇಳ್ತಾ ಇದಾರೆ. ಇದಕ್ಕೆ ನನಗೆ ಮಾತೇ ಬರ್ತಾ ಇಲ್ಲ ಯಜಮಾನ್ರೆ. ಸುರೇಂದ್ರನು ಹೀಗೆ ಹೇಳ್ತಿದ್ದ, ನೀನು ಹೀಗೆ ಹೇಳ್ತಿದ್ಯಾ. ಸರಿ, ಈ ಬರ್ಡೇಗೆ ನಿಮ್ಮ ಮನೆಯವ್ರನ್ನೆಲ್ಲ ಕರ್ಕೊಂಬಂದ್ಬಿಡು. ನೀನೇ ಮುಂದೆ ನಿಂತು ಎಲ್ಲ ವ್ಯವಸ್ಥೆ ಮಾಡಬೇಕು. ಬೇಡ ಬೇಡ ಬೇಡ, ನಾನು ಆ ವ್ಯವಸ್ಥೆನೆಲ್ಲ ನೋಡ್ಕೋತೀನಿ. ನೀನು ಅಳಿಯನಾಗಿ ಬಂದರೆ ಸಾಕು. ಶ್ರಾವಣಿ ಇದಲ್ಲ, ಕೊಡು. ಇಲ್ಲೇ ಇದಾರೆ ಯಜಮಾನ್ರೆ. ಅಪ್ಪ. ಹಲೋ ಶ್ರಾವಣಿ, ನೀನು ನಿನ್ನ ಗಂಡನ ಮನೆಯವ್ರನ್ನ ಕರ್ಕೊಂಡು ಬರ್ಡೇಗೆ ಬರ್ಬೇಕಮ್ಮ. ನೀವಿಷ್ಟು ಹೇಳಲಿ ಅಂತಾನೆ ಕಾಯ್ತಾ ಇದ್ದೆ ಅಪ್ಪ. ನಾವೆಲ್ಲರೂ ಓಡಿ ಬರ್ತೀವಿ. ಈ ಸಲ ನಿಮ್ಮ ಬರ್ತ್ಡೇ ಜೊತೆ ಹೋಳಿ ಹಬ್ಬನೂ ಸೆಲೆಬ್ರೇಟ್ ಮಾಡೋಣ. ಇನ್ ಮುಂದೆ ನಿಮ್ಮ ಜೀವನ ರಂಗಾಗಿರ್ಬೇಕು. ಬಣ್ಣಗಳ ಜೊತೆ ಭಾವನೆಗಳು ಸೇರಿ ಖುಷಿ ಉಕ್ಕಿ ಹರಿಬೇಕು. ಹಾಗೆ ಆಗ್ಲಮ್ಮ. ಸರಿ ಅಪ್ಪ. ಸುರೇಂದ್ರ, ಎಲ್ರಿಗೂ ಹೇಳಿದ್ದೀನಿ, ಸ್ವಲ್ಪ ನೀನೇ ಮುಂದೆ ನಿಂತು ಎಲ್ಲ ವ್ಯವಸ್ಥೆ ಮಾಡ್ಬಿಡು. ಸರಿ. ರೀ, ಭಾವನ್ ಮುಖದಲ್ಲಿ ಏನೋ ಒಂಥರ ಹೊಸ ಕಳೆ ಕಾಣ್ತಿದೆ ಅಲ್ವಾ? ಅವರು ತುಂಬ ಖುಷಿಯಾಗಿದ್ದಾರೆ. ಅವ್ರ ಖುಷಿಗೆ ಯಾರ ಕಾರಣನೋ ಏನೋ, ಅವ್ರು ಯಾವಾಗಲೂ ಚೆನ್ನಾಗಿರ್ಬೇಕು. ಹಲೋ. ಹಲೋ ಜಾನಕಿ ಅವರೇ. ವೀರು ಅವರೇ, ಹುಟ್ಟು ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್. ನೀವು ಯಾವಾಗಲೂ ಸಂತೋಷವಾಗಿರ್ಬೇಕು. ನಿಮ್ಮನ್ನ ಪ್ರೀತಿಸೋರ ಜೊತೆ ನೀವು 100 ಕಾಲ ನೆಮ್ಮದಿಯಾಗಿರ್ಬೇಕು. ಥ್ಯಾಂಕ್ ಯು. ವೀರು ಅವರೇ, ನನಗೆ ಗೊತ್ತು ಇವತ್ತು ನಿಮ್ಮ ಅಭಿಮಾನಿಗಳು ನಿಮ್ಮ ಹೆಸರಲ್ಲಿ ದೇವರಿಗೆ ಪೂಜೆ ಮಾಡಿಸಿರ್ತಾರೆ ಅಂತ. ಆದರೂ ನೀವು ಒಂದ್ಸರಿ ಪೂಜೆ ಮಾಡಿಸಿ ದೇವ್ರ ಕುಂಕುಮನ ನಿಮ್ಮ ಹಣೆಗೆ ಇಟ್ಕೊಳ್ಳಿ. ಜಾನಕಿ ಅವರೇ, ನಿಮ್ಮ ಆಸೆ ಆಗ್ಲೇ ಪೂರೈಸಿದೆ. ಶ್ರಾವಣಿ ನನ್ನ ಹಣೆಗೆ ಕುಂಕುಮ ಇಟ್ಟಿದ್ದಾಳೆ. ಕಾಂತಮೋರ, ಇದು ಈ ತರ ಬರ್ತಾ ಇದ್ರ ಭಯನೇ ಆಯ್ತು ಒಂದೇ ಕ್ಷಣ. ಭಯ ಆಗತ್ತಾ? ನಿಮಗ್ ಭಯ ಆಗತ್ತಾ? ನಾನು ನಂಬ್ಬಿಡ್ತೀನಿ. ನೀವು ಭಯ ಪಡೋ ಜನ ಅಲ್ಲ. ನಿಮ್ಮ ವಿರುದ್ಧವಾಗಿ ಯಾರಾದ್ರೂ ಎದುರು ನಿಲ್ತಾರಲ್ಲ, ಅವರನ್ನ ಭಯ ಪಡಿಸುವಂತ ಜನ. ನಿಮ್ ಪವನ ಬೇಡ ಬಿಡಿ ಬೇಡ. ಆದ್ರೂ ನಾನು ಅದೆಷ್ಟೆಷ್ಟೋ ಜನಗಳನ್ನ ನೋಡಿದ್ದೀನಪ್ಪ ಜೀವನದಲ್ಲಿ. ಆದ್ರೆ ನಿಮ್ಮಂತ ಗಟ್ಟಿಗೆತ್ತಿನ ನಾನು ನೋಡೇ ಇಲ್ಲ. ಈ ವಯಸ್ಸಲ್ಲೂ ಅದೆಂತ ಛಲ, ಎಂತ ಧೈರ್ಯ, ಎಂತ ಸ್ಥೈರ್ಯ. ಈ ವಯಸ್ಸಲ್ಲೂ ಅಂದ್ರೆ ಇಂಥ ಸಣ್ಣ ವಯಸ್ಸಲ್ಲೂ ನಿಮ್ಮನ್ನ ನೋಡ್ತಾ ಇದ್ರೆ ಸಾಕ್ಷಾತ್ ಆ ದೇವತೆ ದುರ್ಗೆ, ಚಾಮುಂಡಿ, ಮಹಾಕಾಳಿ ಎಲ್ಲರೂ ಎದುರಿಗೆ ಬಂದ್ಬಿಡ್ತಾರೆ. ಸಾಕು. ಈಗ ಇದನ್ನೆಲ್ಲ ಹೇಳಕ್ ಬಂದ್ರ? ಇಲ್ಲ ಬಿಡಪ್ಪರೆ, ವಿಷಯ ಬೇರೆನೇ ಇದೆ. ಇತ್ತೀಚೆಗೆ ನಮ್ಮ ಈ ಕಾರ್ತಿಕೇಯನ ನಡವಳಿಕೆ ಗಮನಿಸಿದ? ಅವನಲ್ಲಿ ಏನೋ ಸ್ವಲ್ಪ ಬದಲಾವಣೆ ಆಗಿದೆ ಅಂತ ಅನ್ಸಲ್ವಾ?
ಗಂಡ ಹೆಂಡತಿ ಮಂದಿಯ ಫಿಟ್ಟಿಂಗ್ ಹೇಳಕ್ ಬರ್ತಾ ಇದ್ದೀರಾ ಇಲ್ಲಿ? ನೀವ್ ಈ ತರ ಬಂದು ಗುಸುಗುಸ ಅಂತ ಮಾತಾಡ್ದಾಗ್ಲೇ ಅನ್ಕೊಂಡೆ ಬೆನ್ನಿಂದ ಚೂರಿ ಹಾಕಕ್ ಬಂದಿರ್ತೀರಾ ನೀವು ಅಂತ. ಮೇಡಮ್ ಬರೀ ನಾನು ಫಿಟ್ಟಿಂಗ್ ಇಡದ ನಿಮ್ಮಿಬ್ರು ಮಧ್ಯೆ ನಾನು ಬೆನ್ನಿಗೆ ಚೂರಿ ಹಾಕದ? ಛೇ ಎಂತ ಮಾತಾಡ್ತೀರಾ ಮೇಡಮ್ ರೇ? ನನ್ನ ಗಂಡ ಈ ಮನೆಯಿಂದ ಹೋದ ನೋಡಿ, ಅವತ್ತೇ ನನ್ನ ಕೆಟ್ಟ ಮನಸ್ಸು, ಕೆಟ್ಟ ಆಲೋಚನೆ, ಕೊಳಕುತನ ಎಲ್ಲವನ್ನು ಅವನ ಜೋಳಿಗೆಗೆ ಹಾಕಿ ಕಳಿಸ್ಬಿಟ್ಟಿ. ಈಗೇನಿದ್ರು ನಾನು ಬದಲಾದ ಕಾಂತಮ್ಮ, ಒಳ್ಳೆ ಕಾಂತಮ್ಮ. ಬದಲಾವಣೆ ಜಗದ ನಿಯಮ ಮೇಡಮ್ ಅವರೇ. ನಾನು ಬದಲಾಗಿದ್ದೀನಿ, ನೀವು ಒಪ್ಕೊಳ್ಳಿ. ಇದನ್ನೆಲ್ಲ ನಾನು ನಂಬೇಕಾ? ನಂಬಲೇಬೇಕು ಮೇಡಮ್ ಅವರೇ. ನೋಡಿ, ಈ ಮನೆ ನನಗೆ ಆಶ್ರಯ ಕೊಟ್ಟಿದೆ ಅಂದ್ರೆ ಇದು ನನಗೆ ದೇವಸ್ಥಾನ. ಇಲ್ಲಿರೋ ಪ್ರತಿಯೊಬ್ರು ನನಗೆ ದೇವರ ಸ್ವರೂಪ. ಎಲ್ರು ಚೆನ್ನಾಗಿರ್ಬೇಕು ಮೇಡಮ್. ನೀವು ಕಾರ್ತಿಕೇಯ ಇಬ್ರು ಚೆನ್ನಾಗಿರ್ಬೇಕು. ಮೊದ್ಲು ನೀವಿಬ್ರು ಚೆನ್ನಾಗಿರೋದ್ ಕಂಡ್ರೆ ನನಗೆ ಇಷ್ಟ ಆಗ್ತಿರ್ಲಿಲ್ಲ, ಯಾಕೆಂದ್ರೆ ನನಗೂ ಸ್ವಲ್ಪ ಜಲಸ್ ಆಗ್ತಾ ಇತ್ತು. ಆದ್ರೆ ಈಗ ನೀವಿಬ್ರು ಚೆನ್ನಾಗಿ ಬಾಳ್ವೆ ಮಾಡ್ಬೇಕು ಅಂತ ಅನ್ನಿಸ್ತಾ ಇದೆ. ಅದಕ್ಕೆ ಪಿಂಚ್ ಚಕ್ ಬಂದಿದ್ದೀರಾ? ಯಪ್ಪ, ಪಿನ್ ಚುಚ್ತಾ ಇಲ್ಲ ಮೇಡಮ್ ಅವರೇ. ನೀವು ಕಾರ್ತಿಕೇಯ ಚೆನ್ನಾಗಿರ್ಬೇಕು, ನಿಮ್ಮಿಬ್ರು ಮಧ್ಯೆ ಯಾವ ಹುಳುಕು ಇರಬಾರ್ದು, ಅದಕ್ಕೋಸ್ಕರ ಕೊಡ್ತಾ ಇರೋ ಇಂಜೆಕ್ಷನ್ ಅಂತ ಅನ್ಕೊಳ್ಳಿ. ಅಲ್ಲ, ಈಗ ನೀವೇ ನೋಡಿ, ಯಾವಾಗ ನೋಡಿದ್ರು ನೀವು ಕಾರ್ತಿಕೇಯ ನನ್ನ ಜೊತೆಗೆ ಇರಬೇಕು, ನನ್ನ ಜೊತೆಗೆ ಊಟ ಮಾಡಬೇಕು, ನನ್ನ ಜೊತೆಗೆ ಜಾಸ್ತಿ ಮಾತಾಡಬೇಕು, ನನ್ನ ಜೊತೆಗೆ ಸುತ್ತಾಡಬೇಕು, ನನ್ನ ಜೊತೆಗೆ ಕುತ್ಕೋಬೇಕು, ನನ್ನ ಜೊತೆಗೆ ಇರಬೇಕು ಅಂತೆಲ್ಲ ಪರದಾಡ್ತಿದ್ರಿ ಪ್ರೀತಿಗೋಸ್ಕರ. ಆದ್ರೆ ಕಾರ್ತಿಕೇಯನಿಗೆ ಆತರ ಅನ್ಸಿದ್ಯಾ? ಅಂದ್ರೆ ನಿಮ್ ಜೊತೆ ಮಾತಾಡ್ಬೇಕು, ನಿಮ್ ಜೊತೆ ಕೂತ್ಕೋಬೇಕು, ನಿಮ್ ಜೊತೆ ಊಟ ಮಾಡ್ಬೇಕು, ನಿಮ್ ಜೊತೆ ಕಾಫಿ ಕುಡಿಬೇಕು, ಈ ತರ ಅವ್ರಿಗೂ ಅನ್ನಿಸ್ಬೇಕಲ್ವಾ ಮೇಡಮ್ ಅವರೇ? ಇದು ನಿಮ್ಮ ತಂದೆ ಕೆಲಸದ ಪ್ರಭಾವ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಯಾಕೆಂದ್ರೆ ಈ ತರ ಆಗಿದ್ರೆ ಹಿಂದೆ ಕೂಡ ಇದೇ ರೀತಿ ನಡ್ಕೋಬೇಕಾಗಿತ್ತಲ್ವಾ? ಅವ್ನು ಅಬ್ಸರ್ವ್ ಮಾಡಿದಿರ ಮೇಡಮ್ ಅವರೇ? ಕೆಲವೊಂದ್ಸರಿ ಕಾರ್ತಿಕೇಯ ಪಾತ್ರ ಕೊಟ್ಕೊಂಡು ಓಡಾಡ್ತಿರ್ತಾನೆ, ಫೋನಲ್ಲಿ ಇರ್ತಾನೆ, ಯಾರ ಜೊತೆಗೋ ಮಾತಾಡ್ತಿರ್ತಾನೆ, ಇದಕ್ಕಿದ್ದಾಗೆ ಮಾಯ ಆಗ್ಬಿಡ್ತಾನೆ, ಯಾರಿಗೋ ಜೊತೆಗೆ ಹೋಗ್ತಾನೆ. ಇದೆಲ್ಲ ನೋಡಿದ್ರೆ ಏನೋ ಒಂದು ಅನುಮಾನ ಅಂತ ಅನ್ಸಲ್ವಾ? ತಲೆಗಿಲೆ ಕೆಟ್ಟಿದ್ಯಾ ಕಾಂತಮ್ಮವ್ರೆ ನಿಮಗೆ? ನನ್ ಗಂಡನ ಬಗ್ಗೆ ಮತ್ತೆ ಹೀಗೆಲ್ಲ ಮಾತಾಡಿದ್ರೆ ಚೆನ್ನಾಗಿರಲ್ಲ ಹೇಳಿದೀನಿ ಕಾಂತಮ್ಮವ್ರೆ. ಏನ್ ಗಂಡ ಹೆಂಡತಿ ಚೆನ್ನಾಗಿರೋದು ನೋಡಕ್ ಆಗಲ್ವಾ? ನೀವು ನಿಮ್ ಗಂಡ ದೂರ ಆಗಿದ್ದೀರಲ್ಲ, ಆದ್ರೆ ನಾವಿಬ್ರು ದೂರ ಆಗ್ಬೇಕಾ? ಮೇಡಮ್ ಅವರೇ, ನಾನು ಹೇಳಕ್ ಬಂದಿರೋದು ಅದಲ್ಲ. ನೀವು ಸ್ವಲ್ಪ ಏನು ಹೇಳಬೇಡಿ, ನನ್ಗೆ ಏನು ಕೇಳಿಸ್ಕೊಳ್ಳೋದಕ್ಕೂ ಇಷ್ಟ ಇಲ್ಲ. ಸುಮ್ನೆ ನನಗೆ ಡಿಸ್ಟರ್ಬ್ ಮಾಡ್ಬೇಡಿ, ನಾನು ಇಲ್ಲಿಂದ ಹೋಗ್ತೀನಿ. ಮೇಡಮ್ ಅವರೇ, ಟೊಮೊಟೊ ಮೇಡಮ್ ಅವರೇ ಕೇಳಿಸ್ಕೊಳ್ಳಿ ನನ್ನ ಮಾತು. ಮೇಡಮ್ ಅವರೇ, ಈ ಕಾಂತಮ್ಮ ಏನೋ ಮಾತಾಡ್ತಾಳೆ ಅಂದ್ರೆ ಅದ್ರಲ್ಲೊಂದು ಅರ್ಥ ಇರುತ್ತೆ. ಆಯ್ತು, ಇವತ್ತು ನೀವು ಕೇಳಿಸ್ಕೊಳ್ಳೋದಂಗೆ ಹೋಗಿರ್ಬೋದು, ಆದ್ರೆ ಮುಂದೊಂದ್ ದಿನ ಬರ್ತೀರಾ, ಇದೇ ಕಾಂತಮ್ಮನ ಹತ್ರ ಕುತ್ಕೊಂಡು ಕಾಂತಮ್ಮ ಅವ್ರಿ ಈ ಸೊಪ್ಪು ಬಗ್ಗೆ ಹೇಳಿ ಅಂತ ನನ್ನ ಹತ್ರನೇ ಚರ್ಚೆ ಮಾಡಕ್ ಬರ್ತೀರಾ. ಬನ್ನಿ ಹೋಗ್ಲಿ, ಈ ತರ ಕೆಲಸ ಮಾಡೋಣ. ಚಾಕು ಯಾವ ಕಡೆ ಇದೆ?